ಏನು ಮಾಡ್ತಿದ್ಯಾ? ನಾನೀಗೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ. ಬ್ಲ್ಯಾಕ್ ಪೌಡರ್ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಅಂತ, ಇದು ಕೆಮಿಕಲ್ ಫಾರ್ಮುಲಾ KMnO4 ಅಂತ, ಇದು ಗ್ಲಿಸರಿನ್ ಅಂತ. ಈಗ ನನಗೊಂದು ಮ್ಯಾಜಿಕ್ ತೋರಿಸ್ತೀನಿ ನೋಡು. ಇದಕ್ಕೆ ಸ್ವಲ್ಪ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಹಾಕೋಬೇಕು. ಇದ್ರ ಸ್ವಲ್ಪ ಗ್ಲಿಸರಿನ್ ಹಾಕಬೇಕು. ಮ್ಯಾಜಿಕ್ ತೋರಿಸ್ತೀನಿ. ಏನು ಆಗಲಿಲ್ವಲ್ಲೋ? ಒಂದು ನಿಮಿಷ. ಏನು ಬೆಂಕಿ? ಇದೇ ನಾವು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ. ಇದಕ್ಕೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂದರೆ ಹೀಟ್ ಲಿಬರೇಟ್ ಆಗುತ್ತೆ. ಇದರಿಂದ ಹೀಟ್ ಲಿಬರೇಟ್ ಆಗೋದಕ್ಕೆ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಎನರ್ಜಿ ಹೀಟಲ್ಲೇ ಹೋಗುತ್ತೆ, ಹೀಟಿನ ಎನರ್ಜಿ. ಅದಕ್ಕೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತಾರೆ. ಅದು ಜಾಸ್ತಿ ಆಗಿರೋದ್ರಿಂದ ಬೆಂಕಿ ಹತ್ಕೊಂಡು ಹೊಡಿತಿದೆ. ಎಕ್ಸೋಥರ್ಮಿಕ್ ರಿಯಾಕ್ಷನ್ ಜಾಸ್ತಿ ಆಗೋದ್ರಿಂದ ಒಂಥರ ಮ್ಯಾಜಿಕ್ ಥರನೇ ಇದೆಯಲ್ಲ. ಹಾಂ, ಸಖತ್ತಾಗಿದೆ ಬಿಡು. ಅಂಜುಮ್ತಾಜ್ ಇವತ್ತು ಇದರಲ್ಲಿ ಏನು ಪ್ರಯೋಗ ಮಾಡ್ತಾ ಇದೆಯಾ? ಆಮ್ಲಗಳೊಂದಿಗೆ ಲೋಹಗಳು ವರ್ತಿಸಿದಾಗ ಹೈಡ್ರೋಜನ್ ಬಿಡುಗಡೆ ಆಗುತ್ತದೆ ಮತ್ತು ಲವಣಗಳು ಉತ್ಪತ್ತಿಯಾಗುತ್ತದೆ. ಈ ಪ್ರಮಾಣದಲ್ಲಿರಲೇನು? ಸತುವಿನ ಚೂರುಗಳು, ಇದು ಹೈಡ್ರೋಕ್ಲೋರಿಕ್ ಆಮ್ಲ. ಇದನ್ನು ನಾನು ಇದ್ರ ಜೊತೆ ಸೇರಿಸ್ತೀನಿ. ಇದರಲ್ಲೇನು ಪ್ರಯೋಗ ನೋಡ್ಬೋದು? ಇಲ್ಲಿ ರಾಸಾಯನಿಕ ಕ್ರಿಯೆ ಉಂಟಾಗುತ್ತದೆ ಮತ್ತು ಇಲ್ಲಿ ಹೈಡ್ರೋಜನ್ ಹೊಗೆಯ ರೂಪದಲ್ಲಿ ಬಿಡುಗಡೆ ಆಗುತ್ತದೆ ಮತ್ತು ಇಲ್ಲಿ ಶಾಖ ಉತ್ಪತ್ತಿ ಆಗುತ್ತದೆ. ಹಾಯ್ ಸಂಜೆ, ಏನು ಮಾಡ್ತಿದ್ಯಾ? ಸೈನ್ಸ್ ಲ್ಯಾಬಲ್ಲಿ ಏನು ಮಾಡ್ತಿದ್ಯಾ? ನಾನು ಸೈನ್ಸ್ ಲ್ಯಾಬಲ್ಲಿ ನಾನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ. ಈಗ ಯಾವ ಪೀರಿಯಡು? ಈಗ ಸೈನ್ಸ್. ಹೌದಾ? ಇದಲ್ಲೇ ಹೇಳ್ಕೊಂಡಿದ್ಯಾ? ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಏನಿದು? ಜಿಂಕ್ ಗ್ರ್ಯಾನ್ಯೂಲ್ಸ್ನ ಯೂಸ್ ಮಾಡ್ತಿದ್ದೀನಿ. ಇದು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಯೂಸ್ ಮಾಡ್ತಿದ್ದೀನಿ. ನಾನೊಂದು ಆ್ಯಕ್ಟಿವ್ ಎಕ್ಸ್ಪೆರಿಮೆಂಟ್ ಮಾಡಬೇಕಲ್ಲ, ಅದು. ಇದೇನು? ಜಿಂಕ್ ಗ್ರ್ಯಾನ್ಯೂಲ್ಸ್ನ ಟೆಸ್ಟ್ ಟ್ಯೂಬಿಗೆ ಹಾಕಿಟ್ಕೊಂಡಿದ್ದೀನಿ. ಇವತ್ತು ನಾನು ಹೈಡ್ರೋಕ್ಲೋರಿಕ್ ಆ್ಯಸಿಡ್ನ ಡಂಪ್ ಮಾಡ್ತಾ ಇದ್ದೀನಿ. ಏನು ಬರ್ತಿದೆಯಲ್ಲ? ಯಾಕೆ ಸ್ಮೋಕ್ ಬರ್ತಿದೆ? ಇದು ಹೈಡ್ರೋಜನ್. ಅದು ಮೆಟಲ್ ಜೊತೆ ಹೊಂದ್ಕೊಂಡ್ರೆ ಅಂದರೆ ವರ್ಕ್ ಮಾಡ್ತಾ ಇದೆ ಅನ್ನೋಕ್ಕೆ ಇದು ಕಾರಣ. ಇದರಿಂದ ಹೈಡ್ರೋಜನ್ ಹೊರಗೆ ಬರ್ತಾ ಇದೆ. ಬೇಕಾದ್ರೆ ಹೀಟ್ ಕೂಡ ಲಿಬ್ರೇಟ್ ಆಗ್ತಿದೆ. ಹೌದು ಹೌದು. ಇದು ಹೈಡ್ರೋಜನ್ ಗ್ಯಾಸ್ ಅಂತ ನೀವು ಹೇಗೆ ಫೈಂಡ್ ಮಾಡ್ತೀಯಾ? ಈಗ ನಾನು ಹೀಗೆ ಇಟ್ಕೊಂಡು ಪ್ಲಾಸ್ಟಿಕ್ ಪಿಪ್ ಅಂತ ಸೌಂಡ್ ಬರುತ್ತಲ್ಲ, ಇದರಿಂದ ಪಾಪ್ ಅಂತ ಸೌಂಡ್ ಬರುತ್ತಲ್ಲ, ಅದರಿಂದ ನಾವು ಕಂಡುಹಿಡಿಯಬಹುದು ಇದು ಹೈಡ್ರೋಜನ್ ಆ್ಯಸಿಡ್ ಅಂತ. ನಾವಿಲ್ಲಿ ಯಾವುದಾದ್ರೂ ಯೂಸ್ ಮಾಡ್ಬೋದು. ಹೈಡ್ರೋಜನ್ ಆ್ಯಸಿಡ್ ಯೂಸ್ ಮಾಡಬೇಕು ಅಂತೇನಿಲ್ಲ. ಯಾಕೆ ಇದೇ ಆ್ಯಸಿಡ್ನ ಯೂಸ್ ಮಾಡ್ತಿದ್ಯಾ?